ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ನಾನು ಕುಮಾರಸ್ವಾಮಿ ಹಿರೇಮಠ್, MA ಆಚಾರ್ಯ, ಬೆಂಗಳೂರು. ಈ ದಿನದ ವಿಶೇಷತೆ ವೃಶ್ಚಿಕ ರಾಶಿ ಗುರುಗ್ರಹ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಈ ಗುರುಗ್ರಹ ಬಲಾಬಲವನ್ನು ಯಾಕೆ ತಿಳಿಬೇಕು ಅಂದರೆ, ಗುರುಗ್ರಹನೇ ನಿಮ್ಮ ರಾಶಿಯಲ್ಲಿ 50% ಬಲಾಬಲಗಳ ಶಕ್ತಿಯನ್ನು ಕೊಡುವಂತಾಗಿರ್ತಾನೆ. ಗುರು ಹರ ಮುನಿದರು ಗುರು ಕಾಯುವ ಅನ್ನುವಂಥ ಗಾದೆ ಮಾತಿನಂತೆ ಗುರುಗ್ರಹ ರಾಶಿಯಲ್ಲಿ ಹೆಚ್ಚು ಫಲವನ್ನು ಕೊಡೋನಾಗಿರ್ತಾನೆ. ಇಲ್ಲಿ ತಾತ್ಕಾಲಿಕ ನೈಸರ್ಗಿಕ ಮಿತ್ರತ್ವ ಶತ್ರುತ್ವ ಇದ್ರೂ ಸಹ ಈ ಗುರುಗ್ರಹಗಳ ತುಂಬ ಅನುಕೂಲತೆಯನ್ನು ಕೊಡುತ್ತವೆ. ಆದ್ದರಿಂದ ಗುರುಗ್ರಹಗಳನ್ನು ತಿಳಿಯಲು ತುಂಬ ಉಪಯುಕ್ತ ಅಂತ ಹೇಳಬಯಸುತ್ತೇನೆ. ಆದ್ದರಿಂದ ನಿಮ್ಮ ರಾಶಿಯಲ್ಲಿ ಲಗ್ನವಿರಲಿ, ನಿಮ್ಮ ಜಾತಕವನ್ನು ನೀವೇ ತೆಗೆದಿಟ್ಕೊಂಡು ನಿಮ್ಮ ರಾಶಿಯಲ್ಲಿ ಎಷ್ಟನೇ ಮನೆಯಲ್ಲಿ ಗುರು ಇದ್ದಾನೆ, ಏನು ಲಾಭ, ಯಾಕೆ ತೊಂದರೆ ಅನ್ನೋದನ್ನು ನೀವೇ ತಿಳಿತಾ ಹೋಗ್ಬೋದು. ಅದೊಂದು ಅನುಕೂಲತೆ ಆಗಲಿ ಅಂತ ಈ ದಿನ ವೃಶ್ಚಿಕ ರಾಶಿ ಗುರು ದ್ವಾದಶ ಫಲಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಜನ್ಮ ರಾಶಿ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದರೆ ಇದು ವೃಶ್ಚಿಕ ರಾಶಿ ಗೋಚಾರದಲ್ಲಿ ಅಷ್ಟಮ ಸ್ಥಾನ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಗುರು ಯಾರು ಅಂದರೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ. ಇವರಿಗೆ ಯಾಕೆ ವಿಶೇಷ ಅಧಿಕಾರ ಯೋಗಗಳು ಸಿಗುತ್ತೆ ಅನ್ನೋದನ್ನು ನಾವು ತಿಳಿಬೇಕು. ಇಲ್ಲಿ ಏನು ತಿಳಿಬೇಕಾದಂದರೆ ಧನಾಧಿಪತಿ ಮತ್ತು ಪಂಚಮ ನೋಡಿರಿ, ಹಣಕಾಸು ಮತ್ತು ಪೂರ್ವ ಪುಣ್ಯ ಅದೃಷ್ಟ ಯೋಗ ವೃಶ್ಚಿಕ ರಾಶಿಯವರಿಗೆ ಯಾವತ್ತೂ ಇರುತ್ತೆ. ಗುರು ಎಲ್ಲೇ ಇರಲಿ ಎಲ್ಲೇ ಬರಲಿ, ಆದರೆ ಅವರಿಗೆ ಗೋಚಾರದಲ್ಲಿ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಫಿಕ್ಸ್ ಆಗಿರ್ತಾನೆ. ಆದ್ದರಿಂದ ಈ ಗ್ರಹ ಜನ್ಮ ರಾಶಿಯಲ್ಲಿ ಇದ್ದರೆ, ಲಗ್ನದಲ್ಲಿದ್ದರೆ ತುಂಬ ಅಡ್ಮಿನ್, ಮುಖ್ಯಸ್ಥರು, ಗೌರವಾನ್ವಿತ ವ್ಯಕ್ತಿಗಳು, ಹೆಸರುವಾಸಿ. ನೋಡಿ, ವೃಶ್ಚಿಕ ರಾಶಿ ಅಂದ್ರೇ ಇವತ್ತು ರಾಜಕೀಯದಲ್ಲಿರೋಂಥ ಕ್ಷೇತ್ರದಲ್ಲಿರೋಂಥವ್ರು ಆಗಿರ್ತಾರೆ. ಮತ್ತು ಮಠಮಾನ್ಯಗಳಲ್ಲಿ ಅಧಿಕಾರ, ಸಂಸ್ಥಾನ, ಮುಖ್ಯಸ್ಥರು, ಮಠಾಧಿಪತಿಗಳು ಹೆಚ್ಚು ಪ್ರಚಲಿತ. ಯಾಕಂದರೆ ಇವರಿಗೆ 10ರ ಅಧಿಪತಿ ರವಿ ಆಗಿರ್ತಾನೆ. ನೋಡಿ, 10ರ ಅಧಿಪತಿ ರವಿಯಾಗಿ ಇವರಿಗೆ ಅಧಿಕಾರ ಯೋಗ ಅದೃಷ್ಟಗಳು ಇರುತ್ತೆ ಹೆಚ್ಚು. ಯಾಕೆ ಎಲ್ಲರೂ ಅಧಿಕಾರ ಪಡೆದಿಲ್ಲ, ಅವರಷ್ಟೇ ಪಡೆದ್ರು, ಪರ್ಟಿಕ್ಯುಲರ್ ವ್ಯಕ್ತಿಗಳು ಮಾತ್ರ ಯಾಕೆ ಪಡೆದ್ರು ಅಂದರೆ ಆ ರಾಶಿ ಲಗ್ನದ ಪರ್ಟಿಕ್ಯುಲರ್ ಡಿಗ್ರಿ ವೈಸ್ ಇರುತ್ತೆ. ಆದ್ದರಿಂದ ಅವರ ಗ್ರಹಗತಿ ಬಲಾಬಲಗಳು ಹೆಚ್ಚು ಕಡಿಮೆ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಎಲ್ಲರೂ ವೃಶ್ಚಿಕ ರಾಶಿ ಲಗ್ನದಲ್ಲೇ ಹುಟ್ಟಿದ್ದಾರೆ, ಆದರೆ ಇಷ್ಟು ಜನ ಅಧಿಕಾರದಲ್ಲಿದ್ದಾರೆ, ಇವರು ಅಧಿಕಾರ ಇಲ್ಲ. ಯಾಕಂದರೆ ಆ ಪರ್ಟಿಕ್ಯುಲರ್ ಡಿಗ್ರಿ ಆ ವ್ಯಕ್ತಿನ ಆ ಉನ್ನತ ಸ್ಥಾನ ಕರ್ಕೊಂಡು ಹೋಗಿರುತ್ತದೆ. ಇಲ್ಲಿ ಜನ್ಮಗುರು ಅಂತ ಹೇಳ್ತೀವಿ. ಪಂಚಮಾಧಿಪತಿ ಲಗ್ನದಲ್ಲಿದ್ದರೆ ಪೂರ್ವ ಪುಣ್ಯ ಅದೃಷ್ಟ ಯೋಗ. ಆದರೂ ಇವರು ಸಂಸಾರಿಕ ಸ್ವಂತಕ್ಕೆ ಟೈಮ್ ಕೊಡೋಕ್ಕಾಗಲ್ಲ. ಯಾಕಂದರೆ ಸಾರ್ವಜನಿಕ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರಲ್ಲ, ಆದ್ದರಿಂದ ಅವರು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಅದೇ ನೋಡಿ, ಜನ್ಮಗುರು ನರೋದಕ್ಕೆ ಅಂದರೆ ಇರುತ್ತೆ, ಅನುಭವಿಸೋಕ್ಕಾಗಲ್ಲ, ಹ್ಯಾಪಿನೆಸ್ ಇರಲ್ಲ ಅಂತ. ಆ ರೀತಿ ಈ ಗುರುನ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿ ಪಂಚಮಾಧಿಪತಿ ಲಗ್ನದಲ್ಲಿರೋದು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾರೆ, ಇವರು ಕ್ರಿಯೇಟಿವರ್ ಆಗಿರ್ತಾರೆ, ತುಂಬ ಅದೃಷ್ಟವಂತರಾಗಿರ್ತಾರೆ. ಯಾವುದನ್ನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತದೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತದೆ ಅಂತ ವ್ಯಕ್ತಿಗಳು. ಮತ್ತು ಧನಸ್ಥಾನದಲ್ಲಿದ್ದರು, ಧನಾಧಿಪತಿ 2ನೇ ಸ್ಥಾನ ಧನುಸ್ಸು ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ 2ನೇ ಮನೆ ಧನುಸ್ಸು ರಾಶಿ. ಧನುಸ್ಸು ರಾಶಿಯಲ್ಲಿ ಗುರು ಇದ್ದರೆ ತುಂಬ ಅದೃಷ್ಟ ಯೋಗ. ಇದು ಅಂತರೂ ಇವ್ರು ಕೂತ್ಕೊಂಡು ತಿಂದರೂ ಕರಗಲ್ಲಪ್ಪ ಅಂತಾರೆ ನೋಡಿ, ಆ ರೀತಿ ಆಗಿರುತ್ತದೆ. ಯಾಕಂದರೆ ಭಾಗ್ಯಸ್ಥಾನ ಇಲ್ಲಿ ಗೋಚಾರದಲ್ಲಿ ಇದು ಒಂದು ಭಾಗ್ಯಸ್ಥಾನ ರಾಶಿ. ಭಾಗ್ಯಸ್ಥಾನದಲ್ಲಿ ಗುರು ಧನಾಧಿಪತಿಯಾಗಿ ಬಂದ್ರಂತರೂ ಇವ್ರಿಗೆ ಅನ್ಬಿಲೇಬಲ್, ಇವ್ರಿಗೆ ಹಣಕಾಸು ಅದೃಷ್ಟವಂತರೇ ಅಂತ ಹೇಳ್ಬೋದು. ಆ ರೀತಿ ಇವರಿಗೆ ಅದೃಷ್ಟ ಯೋಗವನ್ನು ಧನಸ್ಥಾನಕ್ಕೆ ಕೊಡ್ತಾನೆ ಗುರು. ಯಾಕೆ ಸ್ವಂತ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋವಂಥದ್ದು ಈ ರೀತಿ ಬರುತ್ತೆ. ಮತ್ತು ತೃತೀಯ ಸ್ಥಾನ ಮಕರ ರಾಶಿ. ಇಲ್ಲಿ ಮಕರ ರಾಶಿಯಲ್ಲಿ ಬಂದುಬಿಟ್ರೆ ನೀಚನಾದ ಅಲ್ಲಿ ಗ್ರಹ ಗುರು ನೀಚನಾಗಿ ಇಲ್ಲಿ ಉಲ್ಟಾ ಆಗುತ್ತೆ ಫಲ. ಉಚ್ಚ ಅಂದರೆ ದುಪ್ಪಟ್ಟು, ನೀಚ ಅಂದರೆ ರಿವರ್ಸ್. ಇವರು ಹಣಕಾಸಿಗೆ ಪರದಾಡೋದಂಥದ್ದು ಇವರು. ಮತ್ತು ಇವ್ರ ಕಮ್ಯುನಿಕೇಷನ್ ಇರಲ್ಲ, ಸುಮ್ಮನೆ ಎಷ್ಟೇ ಮಾಡ್ತಾರೆ, ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾರೆ, ಯಾವುದು ಕಾರ್ಯರೂಪಕ್ಕೆ ಬರಲ್ಲ ಇದು. ಆ ರೀತಿ ಆಗೋಂಥದ್ದು. ಗುರು ಅಂದ್ರೇ ಜ್ಞಾನ, ವಿದ್ಯೆ. ನೋಡಿ, ಎಷ್ಟು ಆ ವ್ಯಕ್ತಿಯಲ್ಲಿ ವಿದ್ಯೆ ಇದೆ ಅನ್ನೋದು ಮುಖ್ಯ ಅಲ್ಲ, ಅವ್ನಿಗೆ ಎಷ್ಟು ಪ್ರೆಸೆಂಟೇಷನ್ ಮಾಡ್ತಾನೆ ಅನ್ನೋದು ಮುಖ್ಯ. ಆ ಪ್ರೆಸೆಂಟೇಷನ್ನೇ ಗುರು ಆಗಿರ್ತದೆ. ಇದಕ್ಕೆ ಒಂದೇ ಉದಾಹರಣೆ ಅಂದರೆ IAS ಆಫೀಸರ್ ದೊಡ್ಡದ, MLA ದೊಡ್ಡದ ಅಂತ ನೀವು ತಿಳ್ಕೊಬೇಕು. MLA ಅಂದರೆ ಗುರು ಆಗಿರ್ತಾನೆ, IAS ಆಫೀಸರ್ ಅಂದರೆ ಬುಧ ಆಗಿರ್ತಾನೆ. ನೋಡಿ, ಎಷ್ಟೋ ಚಾಣಾಕ್ಷ, ಎಷ್ಟೋ ಅವರು ಕಷ್ಟಪಟ್ಟು ಓದಿದ್ರು ಅವರು ಲಾಸ್ಟಿಗೆ ಆ MLA ಅವ್ರಿಗೆ ಸೆಲೆಕ್ಟ್ ಹೊಡಿಲೇಬೇಕು. ನೋಡಿ, ಅವ್ರು ಓದದೇ ಇರಲಿ, ಅವ್ರ ಪೋಸ್ಟಿಗೆ ಒಂದು ಗೌರವ ಕೊಡಬೇಕು. ಆ ಪೋಸ್ಟೇ ಗುರು ಆಗಿರ್ತಾನೆ.
ನೋಡಿ, ಆ ಗುರು ಅನ್ನೋದೇ ಈ ರೀತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ 4ನೇ ಮನೆ ಕುಂಭರಾಶಿಯಲ್ಲಿ, ವೃಶ್ಚಿಕ ರಾಶಿಯವರಿಗೆ ಕುಂಭರಾಶಿಯಲ್ಲಿ ಗುರು ಇದ್ದರೆ ಅಲ್ಲಿ ಕೇಂದ್ರಾಧಿಪತ್ಯ ದೋಷ ಉಂಟಾಗಂಥದ್ದು. ಅಲ್ಲಿ ತಾಯಿನೇ ಅಧಿಕಾರಿವಂತೆ ಆಗಿರ್ತಾಳೆ. 4ನೇ ಮನೆ ಗುರು ಅಂದರೆ ತಾಯಿ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ತಾಯಿ ಎಲ್ಲ ಜವಾಬ್ದಾರಿ ತಗೊಂಡು ಮಗುನ ಸಲುವಂಥದ್ದು, ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ತಾಯಿ ಆಗಿರುತ್ತದು. ಮತ್ತು ವಿದ್ಯೆ, ದೊಡ್ಡ ಕುಟುಂಬದವರಾಗಿರ್ತಾರೆ, ಕಷ್ಟಪಟ್ಟು ದುಡಿಯೋರಾಗಿರ್ತಾರೆ. ಶನಿ ಮನೆಯಲ್ಲಿ ಗುರು ಇದ್ದರೆ, ಶನಿ ಗುರು ಸಂಯೋಗ ಅಂದರೆ ಲಾಯರ್ ಆಗಿರ್ತಾರೆ. ಈ ರೀತಿ ಬರುತ್ತದೆ. ಪಂಚಮದಲ್ಲಿ ಗುರು, ಮೀನರಾಶಿಯಲ್ಲಿ ಗುರು ಏನಾದರೂ ಬಂದರೆ ಪಂಚಮಕ್ಕೆ ಪಂಚಮಾಧಿಪತಿ ಬರಬಾರ್ದು ಅಂತ. ಅಲ್ಲೇನಾಗ್ತದೆ, ಸ್ವಲ್ಪ ಸಂತಾನಕ್ಕೆ ವಿಳಂಬ ಆಗೋಂಥದ್ದು. ಆದರೆ ಆಗುತ್ತೆ, ಸ್ವಲ್ಪ ವಿಳಂಬ ಆಗೋಂಥದ್ದು ದೋಷಗಳು ಉಂಟಾಗ್ತವೆ. ಮತ್ತು ಯಾವುದೇ ಪಾಪಗಳ ದೃಷ್ಟಿಯಲ್ಲಿರಬಾರ್ದು. ದೃಷ್ಟಿಯಲ್ಲಿ ಕೇತು ಸಂಯೋಗ, ಶನಿ ಸಂಯೋಗ ಏನಾದರೂ ಬಂದ್ಬಿಟ್ರೆ ಪಂಚಮಾರಿಷ್ಟ ದೋಷ, ಅಲ್ಲಿ ಕಾರ್ಕೋಭಾವನಾಶ 2 ಉಂಟಾಗಿ ಸಂತಾನನೇ ಇಲ್ಲದಂತೆ ಆಗೋಂಥದ್ದು ಎಷ್ಟೋ ಉದಾಹರಣೆಗಳು ಇರುತ್ತದೆ. ಆ ರೀತಿ ಬರೋಂಥದ್ದು. ನೀಚನಾದರೂ ಆ ರೀತಿ ಪಂಚಮಕ್ಕೆ ಕಾರಕೋಭಾವನಾಶಾಯ, ಯಾವುದೇ ಜೀವಂತ ಕಾರಕಗಳು ತೊಂದರೆಯನ್ನು ಕೊಡುತ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದೇ ಧನಕಾರಕ ಧನಸ್ಥಾನಕ್ಕೆ ಬಂದರೆ ತೊಂದರೆ ಇಲ್ಲ, ಜೀವಕಾರಕನಾಗಿ ಬಂದಾಗ ತೊಂದರೆ ಉಂಟು ಮಾಡ್ತಾನೆ. ಅಜೀವ ವಸ್ತುಗೆ, ಜೀವ ವಸ್ತುಗೆ ಯಾವುದೇ ಕಾರಕ ಆಗಿ ಬಂದರೂ ಅಲ್ಲಿ ತೊಂದರೆ ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಅದೇ ರೀತಿ 6ನೇ ಮನೆ ಮೇಷರಾಶಿಯಲ್ಲಿ ಗುರು ಬಂದರೆ, ವೃಶ್ಚಿಕ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬಂದ್ರೂ ಗುರು ಹಿರಿಯರಿಂದ ಶತ್ರುತ್ವ, ಪೂರ್ವ ಪುಣ್ಯ ಫಲ, ಇನ್ನೇನು ಶ್ರಮ ಪಡ್ತಾನೆ ಎಲ್ಲ ಲಕ್ ಕೈ ಬರಬೇಕು, ಸಿಗಲ್ಲ. ಯಾಕಂದರೆ ಪಂಚಮಾಧಿಪತಿ 6ಕ್ಕೆ ಹೋಗ್ಬಿಟ್ರೆ ನಿಷ್ಫಲ ಆಗಿಬಿಡ್ತು, ಪಟ್ಟ ಶ್ರಮ ವ್ಯರ್ಥ ಆಯಿತು, ಪೂರ್ವ ಪುಣ್ಯ ಏನಪ್ಪ ಲಕ್ ಇಲ್ಲ ನೋಡು ಅಂತಾರೆ ನೋಡಿ, ಆ ರೀತಿ ಆಗಿಬಿಡ್ತದೆ. ಇದಕ್ಕೆ ಗುರುಗ್ರಹ ಆರಾಧನೆ ಮಂತ್ರ ಹೇಳ್ಕೋಬೇಕು. ಆ ಮಂತ್ರವನ್ನು ಕಡೆಯದಾಗಿ ಹೇಳ್ತೀನಿ. ಅದೇ ರೀತಿ ಸಪ್ತಮದಲ್ಲಿ ಗುರು ಬಂದರೆ ನೋಡಿ, ಸಪ್ತಮ ಅಂದರೆ ವೃಷಭ ರಾಶಿ, ಅಲ್ಲಿ ಶತ್ರುಮನೆ ಆಗಿದ್ದರೂ ಸಹ ಗುರು ಲಗ್ನವನ್ನು ನೇರ ದೃಷ್ಟಿಯಲ್ಲಿ ನೋಡ್ತಾನೆ. ಆ ನೇರ ದೃಷ್ಟಿಯಲ್ಲಿ ನೋಡೋದ್ರಿಂದ ತುಂಬ ಅದೃಷ್ಟ ಯೋಗಗಳು ಬರೋಂಥದ್ದು ಆಗಿರ್ತದೆ. ಈ ಗುರುಗ್ರಹ 7ರಲ್ಲಿ ವೃಷಭ ರಾಶಿಯಲ್ಲಿರೋದು ಒಂದು ಸಿನಿಮಾ ಇಂಡಸ್ಟ್ರಿ ಇಂಥದ್ರಲ್ಲಿ ಇವರು ಮುಖ್ಯಸ್ಥರಾಗಿರೋಂಥದ್ದು, ಮ್ಯಾನೇಜರು ಮತ್ತು ಅವ್ರ ಪ್ರೊಡ್ಯೂಸರು ಮತ್ತು ಹೆಚ್ಚೆಚ್ಚು ಅವರು ಕಾರ್ಯನಿರ್ವಹಿಸೋರು, ಡೈರೆಕ್ಟರು, ಈ ರೀತಿ ಆಗಿರ್ತಾರೆ. ಗುರು ದೃಷ್ಟಿಯಲ್ಲಿರಿದ್ರೆ ತುಂಬ ಅವರು ಹೆಸರುವಂತರು ಆಗಿರ್ತದೆ. ಅದೇ ರೀತಿ ಅಷ್ಟಮ ಗುರು ನೋಡಿ, ಅಷ್ಟಮಕ್ಕೆ ಗುರು ಬರಬಾರ್ದು. ಮಿಥುನ ರಾಶಿಯಲ್ಲಿ ಗುರು ಬಂದರೆ, ವೃಶ್ಚಿಕ ರಾಶಿಯವರಿಗೆ 8ನೇ ಸ್ಥಾನ ಮಿಥುನ ರಾಶಿಯಾಗಿ ಗುರು ಬಂದರೆ ಇಲ್ಲಿನೂ ಸ್ವಲ್ಪ ತೊಂದರೆ ಆಗೋಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ತೊಂದರೆ ಬರೋಂಥದ್ದು ಈ ರೀತಿ ಇರುತ್ತದೆ. 9ನೇ ಗುರು ಇಲ್ಲಂತೂ ತುಂಬ ಅದೃಷ್ಟ ಯೋಗವನ್ನು ಮಾಡಿಬಿಡ್ತಾನೆ. ಯಾಕಂದರೆ 9ನೇ ಮನೆ ಉಚ್ಚ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಕರ್ಕಾಟಕ ರಾಶಿ ನೋಡಿ, ವೃಶ್ಚಿಕ ರಾಶಿಯಿಂದ 9ನೇ ಮನೆ ಕರ್ಕಾಟಕ ರಾಶಿ ಆಗಿರ್ತದೆ. ಇಲ್ಲೇನಾದರೂ ಗುರು ಬಂದ್ರೂ ಅದೃಷ್ಟ ಯೋಗ, ತಂದೆ ಹಿರಿಯರು, ಗೌರವ, ಆಸ್ತಿ, ದುಡ್ಡು ಇದೆಲ್ಲ ಅವ್ರಿಗೆ ಅನಾಯಾಸವಾಗಿ ಬಂದು ಒದಗಿಬಿಡೋಂಥದ್ದು. 9ನೇ ಗುರು ಉಚ್ಚನಾಗಿ, ಮತ್ತು ವಿದ್ಯೆ, ಜ್ಞಾನ, ಬುದ್ಧಿಶಕ್ತಿ ತುಂಬ ಒಳ್ಳೆಯದು. ಅದೇ ರೀತಿ 10ನೇ ಗುರುವನ್ನು ನೋಡೋಣ. 10ನೇ ಗುರು ಅಲ್ಲಿ ಅಗ್ನಿ ತತ್ವಕ್ಕೆ ಅಗ್ನಿಗ್ರಹ ಬರೋದು ತುಂಬ ಒಳ್ಳೆಯದು ಮಾಡ್ತಾನೆ. ಆದರೂ ಕೇಂದ್ರಾಧಿಪತ್ಯ ದೋಷ ಇದ್ರೂ ಸಹ ಇಲ್ಲಿ ಲಾಭವನ್ನೇ ಕೊಡ್ತಾನೆ. ಏನಾಗಿದೆ, ಮುಖ್ಯಸ್ಥನಾಗಿ ಒಂದು ಆಫೀಸು, ಕಂಪನಿ ಏನೇ ಇದ್ದರೂ ಅವರು ಮುಖ್ಯಸ್ಥರಾಗಿ ವರ್ಕ್ ಮಾಡೋಂಥರು. ಅವರ ಪ್ರೊಫೆಷನ್ 10ನೇ ಮನೆ ಆಗಿರೋದು ರವಿ ಸ್ಥಾನ. ಸಿಂಹರಾಶಿ ವೃಶ್ಚಿಕ ರಾಶಿಗೆ 10ನೇ ಮನೆ ಸಿಂಹರಾಶಿಯಾಗಿ ಅಲ್ಲಿ ಗುರು ಬಂದು ತುಂಬ ಲಾಭವನ್ನೇ ಕೊಡ್ತಾನೆ. ಅದೇ ರೀತಿ ಕನ್ಯಾ ರಾಶಿ 11ನೇ ಮನೆ ನೋಡಿ, ಆವಾಗಲ ನೈಸರ್ಗಿಕ ಮಿತ್ರತ್ವ ಶತ್ರುತ್ವ ಒಂದೊಂದು ರಾಶಿಗಿದ್ದಂಗೆ ಇನ್ನೊಂದು ರಾಶಿಗಿರಲ್ಲ. ಅಲ್ಲಿ ಬದಲಾವಣೆ ಯಾವ ರೀತಿ ಇದೆ ಅಂತ ನೋಡಿ. 11ನೇ ಮನೆಗೆ ಕನ್ಯಾ ರಾಶಿ ಬಂದ್ರೂ ತುಂಬ ಅದೃಷ್ಟ ಯೋಗಗಳು. ಇವರೇ ಹಿರಿಯರು, ಬಂಧು ಮಿತ್ರರಿಂದ ತುಂಬ ಸಹಾಯ ಮಾಡಿ ಇವರಿಗೆ ಮುಂಚೂಣಿಯಲ್ಲಿ ಇವರು ಇರ್ತಾರೆ. ಮತ್ತು ಕುಟುಂಬದಲ್ಲಿ ಇವರೇ ಮುಖ್ಯಸ್ಥರಾಗಿರ್ತಾರೆ. ಇವ್ರ ಮಾತನ್ನೇ ಎಲ್ಲರೂ ಕೇಳೋರಾಗಿರ್ತಾರೆ. 11ನೇ ಮನೆ ಗುರು ಲಾಭ ಸ್ಥಾನದಲ್ಲಿ ಬಂದರೂ ತುಂಬ ಅದೃಷ್ಟ ಯೋಗ ಲಾಭವನ್ನು ಕೊಡ್ತಾನೆ. ಅದೇ ರೀತಿ 12ನೇ ಮನೆ ಗುರು ತುಲಾರಾಶಿಗೆ, ವೃಶ್ಚಿಕ ರಾಶಿಗೆ 12ನೇ ಮನೆ ತುಲಾರಾಶಿಯಾಗಿ ಗುರು ಬಂದ್ರೇನು ಅಲ್ಲಿ ವ್ಯಯಸ್ಥಾನ ಅಂತ ಹೇಳ್ತೀವಿ. ವ್ಯಯಸ್ಥಾನದಲ್ಲಂದರೆ ಅನಾವಶ್ಯಕವಾಗಿ ಚಿಂತೆ, ನಿದ್ರಾಹೀನತೆ ಈ ರೀತಿ ಎಲ್ಲ ಅವ್ರಿಗೆ ತೊಂದರೆ ಬರೋಂಥದ್ದು. ಹಣ ಎಷ್ಟೇ ದುಡಿತಾ ಇದ್ದಾರೆ ಅವತ್ತು ಬಂತು ಅವತ್ತು ಹೋಯಿತು, ಎಷ್ಟೇ ದುಡಿತಾ ಇದ್ದು ಸ್ವಾಮಿ ಏನು ಉಳಿತಾ ಇಲ್ಲ. ಯಾಕಂದರೆ ಅಲ್ಲಿ ಗುರು ವ್ಯಯಸ್ಥಾನದಲ್ಲಿರ್ತಾನೆ. ಅದಕ್ಕೆ ಈ ಗುರು ಯಾರು, ಧನಸ್ಥಾನ, ಧನ ಅಂದರೆ ಅವನು ಧನಕಾರಕನಾಗಿ, ಪೂರ್ವ ಪುಣ್ಯಕಾರಕನಾಗಿ ಅಲ್ಲಿ ಅವ್ರಿಗೆ ಅದೃಷ್ಟ ಯೋಗವನ್ನು ಕೊಡೋ ಬದಲಿ ಅದೃಷ್ಟ ವಂಚಿತರಾಗಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು ಸ್ವಾಮಿ ಇವರು ವೃಶ್ಚಿಕ ರಾಶಿಯವರು ಅಂದರೆ ವಿಶೇಷವಾಗಿ ಗುರುಗ್ರಹ ಮಂತ್ರ ಹೇಳಬೇಕು. ಪ್ರತಿ ಗುರುವಾರ ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಹೇಳೋದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ರೀತಿ 108 ಬಾರಿ ಹೇಳೋಂಥದ್ದು.
ಈ ರೀತಿ ಅವರೇನಾದರೂ ಪ್ರತಿ ಗುರುವಾರ ಹೇಳ್ತಾ ಬಂದರೆ ತುಂಬ ಅದೃಷ್ಟ ಯೋಗ. ನೋಡಿರಿ, ವೃಶ್ಚಿಕ ರಾಶಿಯವರಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಗುರುಗ್ರಹ ಆರಾಧನೆ ಮಾಡಲೇಬೇಕು. ಯಾಕಂದರೆ ಅವ್ರಿಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಗುರುನೇ ಆಗಿರೋದು. ಇವರು ಹೆಚ್ಚೆಚ್ಚು ಗುರುಗ್ರಹ ಆರಾಧನೆ ಮಾಡೋದ್ರಿಂದ, ಮತ್ತು ಗುರುಗ್ರಹ ಅಂದರೆ ದತ್ತಾತ್ರೇಯ ಸ್ವಾಮಿ ಇರ್ಬೋದು, ಮತ್ತು ರಾಘವೇಂದ್ರ ಸ್ವಾಮಿ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಅವರ ಮೆಚ್ಚಿನ ಗುರುಗಳು. ಯಾರೇ ಗುರುಗಳಿಗೆ ಸಹಾಯ ದಾನ ಮಾಡೋಂಥದ್ದು, ಹೋಗಿ ಮಠ ಮಾನೆಗಳಿಗೆ ಪೂಜೆ ಮಾಡಿಸೋಂಥದ್ದು, ಅಲ್ಲಿ ಭಕ್ತಿಯಿಂದ ಅವರು ಬೇಡ್ಕೊಳೋಂಥದ್ದು, ಈ ರೀತಿ ಎಲ್ಲ ಮಾಡಿದರೆ ಇವರಿಗೆ ತುಂಬ ಅದೃಷ್ಟ ಯೋಗಗಳು ಬರುತ್ತದೆ. ಮತ್ತು ಈ ರಾಶಿ ಲಗ್ನದಲ್ಲಿ ಅಲ್ಲದೇ ನವಾಂಶದಲ್ಲಿ ಏನಾದರೂ ಕೆಟ್ಟಿದ್ರೆ ಫಲಗಳು ಕಡಿಮೆ ಆಗ್ತಾ ಹೋಗ್ತಾವೆ. ಇದನ್ನು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈ ದಿನದ ವೃಶ್ಚಿಕ ರಾಶಿ ದ್ವಾದಶ ರಾಶಿಯಲ್ಲಿ ಗುರುಗ್ರಹ ಯಾವ ರೀತಿ ಲಾಭಗಳನ್ನು ಕೊಡ್ತಾನಂತ ಸಂಪೂರ್ಣವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದಗಳು. ಶಿವಾರ್ಪಣಮಸ್ತು. ಶಿವಾರ್ಪಣಮಸ್ತು.